ಸಿಎಂ ಸಿದ್ದರಾಮಯ್ಯರವರಿಗೆ ದುರಹಂಕಾರವಂತೆ ಜಂಬ ಅಂತೆ. ಆ ಜಂಬಾನ ಬಿಡಬೇಕಂತೆ. ಇನ್ನು ಜಮೀರ್ ಅಹ್ಮದ್ ಖಾನ್ ಕಾಂಗ್ರೆಸ್ನ ಭಗವದ್ಗೀತೆಯಂತೆ. ಹಿಂಗಂತ ಹೇಳಿದ್ದು ಬೇರಾರು ಅಲ್ಲ, ಸಾಕ್ಷಾತ್ ಕೇಂದ್ರ ಸಚಿವ ವಿ ಸೋಮಣ್ಣ. ಎಲ್ರಿಗೂ ಒಂದಾದ್ರೆ ಈ ವೈಯಿಂದೇ ಬೇರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಸಿಎಂ ಹಾಗೂ ಜಮೀರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ, ಜಮೀರ್ ಮೇಲೆ ಎಂತಹ ಆರೋಪ ಬಂದರೂ ಹೈಕಮಾಂಡ್ ಬಿಟ್ಟು ಕೊಡೋದಿಲ್ಲ. ಮೊನ್ನೆ ವಸತಿ ಆರೋಪ ಬಂದಾಗ ಊರು ಬಾಗ್ಲಾಗಿತ್ತು, ಅದು ಗೊತ್ತಿಲ್ವೇ? ಸಿಎಂ ಸಿದ್ದು ಕೂಡ ಅನುದಾನದ ವಿಚಾರದಲ್ಲಿ ವಿಪಕ್ಷ ಶಾಸಕರಿಗೆ ಸಪೋರ್ಟ್ ಮಾಡ್ತಾರೆ. ಸಿದ್ದರಾಮಯ್ಯ ಅನುದಾನದಲ್ಲಿ ವಿಚಾರದಲ್ಲಿ ಕೆಟ್ಟ ತೀರ್ಮಾನ ಮಾಡಿದ್ದಾರೆ. ನಾನು ದೊಡ್ಡ ರಾಜಕಾರಣಿ, 2 ಸಲ ಸಿಎಂ ಆಗಿದ್ದೇನೆ ಅಂತ ಜಂಬ ಬಿಡಬೇಕು. ತಾವು ಕೂಡ ಪಕ್ಷಪಾತಿ, ಅಧಿಕಾರಕ್ಕೆ ಹಪಾಹಪಿ ಆಗಿರಬಾರ್ದು. ಖಜಾನೆ ಖಾಲಿ ಇದ್ರು ಶಾಸಕರ ಮೂಗಿಗೆ ತುಪ್ಪ ಸವರಿದ್ದಾರೆ. ಎಲ್ಲ 224 ಶಾಸಕರ ಮೇಲೆ ವಿಶ್ವಾಸ ಇರಬೇಕು ಹಿಂಗಂತ ಹೇಳಿದ್ದು. ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಖಳನಾಯಕ ಆಗಬಾರದು. ಜಮೀರ್ ಕಾಂಗ್ರೆಸ್ನವರಿಗೆ ಭಗವದ್ಗೀತೆ, ಅವನೇ ಯೇಸು ಕ್ರಿಸ್ತ. ಎರಡೆರಡು ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ ಕೇಂದ್ರ ಸಚಿವರು. ಹೀಗಾಗಿ ಜಮೀರ್ ಬಗ್ಗೆ ಯಾರು ಏನೇ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಆತನನ್ನ ಬಿಟ್ಟು ಕೊಡುವುದಿಲ್ಲ. ಇದು ಯಾರು ಹೇಳಿದ್ದು? ಒಂದು ಅತ್ಯಂತ ಜವಾಬ್ದಾರಿ ಇರತಕ್ಕಂತಹ ವ್ಯಕ್ತಿ. ನೋಡ್ರಿ, ಒಬ್ಬ ಶಾಸಕನಿಗೆ 1 ಕ್ಷೇತ್ರ ಮಾತ್ರ ಇರುತ್ತೆ. ಒಬ್ಬ ಸಂಸದನಾದವನಿಗೆ 8 ಕ್ಷೇತ್ರಗಳು ಆತನಿಗೆ ಬರುತ್ತೆ, ವಿಧಾನಸಭಾ ಕ್ಷೇತ್ರಗಳು. ಅದರಲ್ಲೂ ಈ ವ್ಯಕ್ತಿ ಮೋದಿ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟ್ರು. ಯಾರು? ವಿ ಸೋಮಣ್ಣ. ನಮ್ಮ ರಾಜ್ಯಕ್ಕೂ ಒಂದು ಹೆಮ್ಮೆ ಇದೆ ಬಿಡಿ. ವಿ ಸೋಮಣ್ಣ ಅಂದ ತಕ್ಷಣ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತ ಹೇಳ್ಕೋಬಹುದು ನಾವು. ಆದರೆ ಅವರಿಂದ ಬರಬಹುದಾದಂಥ ಹೇಳಿಕೆನಾ ಇದು? ಒಬ್ಬ ಎಕ್ಕಶ್ಚಿತ್ ಒಬ್ಬ ಮಿನಿಸ್ಟರ್, ಯಾರು? BZ ಜಮೀರ್ ಅಹ್ಮದ್ ಖಾನ್, ಸಿದ್ದರಾಮಯ್ಯ ಸಚಿವ ಸಂಪುಟದ ಎಕ್ಕಶ್ಚಿತ್ ಅಂತಾನೆ ಬಳಸೋಣ. ಆಫ್ಟರ್ ಆಲ್ ಒಬ್ಬ ಮಿನಿಸ್ಟರ್. ಒಂದು ಪಕ್ಷದ ಭಗವದ್ಗೀತೆ ಆಗೋದಕ್ಕೆ ಸಾಧ್ಯನೇನ್ರಿ? ಒಬ್ಬ ಮನುಷ್ಯ, ಒಬ್ಬ ನರ್ಮಾನವ. ಹೇಳೋದಕ್ಕೊಂದು ಅರ್ಥ ಬೇಡವಾ? ಎಲುಬಿಲ್ಲದ ನಾಲಿಗೆ ಹೆಂಗ್ ಬೇಕಾದ್ರೂ ತಿರುಗುತ್ತೆ ಅನ್ನೋ ಕಾರಣಕ್ಕೆ ಹೆಂಗ್ ಬೇಕಾದ್ರೂ ತಿರುಗಿಸೋದ? ಯೇಸು ಕ್ರಿಸ್ತ ಅವರೇ ಅಂತೆ, ಭಗವದ್ಗೀತೆ ಅವರೇ ಅಂತೆ. ಭಗವದ್ಗೀತೆಯ ಮೇಲೆ ಇಟ್ಟುಕೊಂಡಿರುವ ಗೌರವ ಇಷ್ಟೇನಾ ಮಿಸ್ಟರ್ ವಿ ಸೋಮಣ್ಣ? ಯೇಸು ಕ್ರಿಸ್ತ ಒಂದು ಧರ್ಮದ ದೇವರು ಅಥವಾ ಒಂದು ಧರ್ಮ ಪ್ರಚಾರಕ. ಅವರ ಹೆಸರನ್ನು ಒಬ್ಬ ರಾಜಕಾರಣಿಗೆ ತಳುಕು ಹಾಕಿಸಬಹುದಾ? ಇವೆಲ್ಲ ಹೇಳಿಕೊಂಡು ಬರಬಹುದಾದ ವಿದ್ಯೆ ಅಲ್ಲ, ಸ್ವಯಂ ಅದು ಕಾಮನ್ ಸೆನ್ಸ್. ಅದು ಒಬ್ಬ ಸಾಮಾನ್ಯನಿಗೆ ಇರಬೇಕಾದಂಥ ಕಾಮನ್ ಸೆನ್ಸ್. ಅದರಲ್ಲೂ ನೀವೊಬ್ಬ ರಾಜಕಾರಣಿ, ಅದರಲ್ಲೂ ಮೋದಿ ಸಂಪುಟದ ಒಬ್ಬ ಮಿನಿಸ್ಟರ್. ಸೊ ಇಷ್ಟು ಹಗುರವಾಗಿ, ಇಷ್ಟು ಕೆಳಮಟ್ಟದಲ್ಲಿ ಮಾತನಾಡೋದು ಎಷ್ಟು ಸರಿ ಅಂತೇಳಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಚರ್ಚೆ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದು ಕೂಡ ಅನುದಾನದ ವಿಚಾರದಲ್ಲಿ ವಿಪಕ್ಷ ಶಾಸಕರಿಗೆ ಅನ್ಯಾಯ ಮಾಡಿಕೂಡ್ದು. ಸಿದ್ದರಾಮಯ್ಯ ಅನುದಾನದ ವಿಚಾರದಲ್ಲಿ ಕೆಟ್ಟ ತೀರ್ಮಾನವನ್ನು ಮಾಡಿದ್ದಾರೆ. ನಾನು ದೊಡ್ಡ ರಾಜಕಾರಣಿ, 2 ಸಲ ಸಿಎಂ ಆಗಿದ್ದೇನೆ ಅಂತ ಜಂಬ ಬಿಡಬೇಕು. ತಾವು ಕೂಡ ಪಕ್ಷಪಾತಿ, ಅಧಿಕಾರಕ್ಕೆ ಅಂಟಿ ಕೂರುವವ ಎಂದು ಸಿಎಂ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ. ಖಜಾನೆ ಖಾಲಿ ಇದ್ರೂ ಶಾಸಕರ ಮೂಗಿಗೆ ತುಪ್ಪ ಸವರಿದ್ದಾರೆ. ಎಲ್ಲ 224 ಶಾಸಕರ ಮೇಲೆ ವಿಶ್ವಾಸ ಇರಬೇಕು. ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಖಳನಾಯಕ ಆಗಬಾರದು. ಜಮೀರ್ ಕಾಂಗ್ರೆಸ್ನವರಿಗೆ ಭಗವದ್ಗೀತೆ ಇದ್ದ ಹಾಗೆ ಅವನೇ ಯೇಸು ಕ್ರಿಸ್ತ ಅಂತೇಳಿ ಒಂದು ತರಹದ ನಿಂದನಾತ್ಮಕ ಹೇಳಿಕೆ ಇದು. ಹೀಗಾಗಿ ಜಮೀರ್ ಬಗ್ಗೆ ಯಾರು ಏನೇ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಆತನನ್ನ ಬಿಡಲ್ಲ ಎಂದಿದ್ದಾರೆ. ಸೊ ಇದು ರಾಜ್ಯ ಸರ್ಕಾರದ ಮೇಲಿರ್ತಕ್ಕಂತಹ ರಾಜಕೀಯ ದ್ವೇಷದ ಭಾಗವಾಗಿ ಹಿಂಗೆ ಹೇಳಿಕೆ ಕೊಟ್ಟರು ಅಥವಾ ಬೇರೆ ಅರ್ಥದಲ್ಲಿ ಕೊಟ್ಟರು ಗೊತ್ತಿಲ್ಲ. ಒಟ್ಟಾರೆ ಸಿದ್ದರಾಮಯ್ಯರ ವಿರುದ್ಧ ನಿಗಿ ಕೆಂಡ ಕಾರಿದ್ದಾರೆ ವಿ ಸೋಮಣ್ಣ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.